ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾಕಾಲ ನೆಲೆಸಬೇಕು ಅಂದರೆ ಏನು ಮಾಡಬೇಕು? ಮಹಾಲಕ್ಷ್ಮಿ ಹಾಗೂ ಉಪ್ಪಿಗೂ ಇರೋ ಸಂಬಂಧ ಏನು? ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನು ಆಗಲೇ ಹೇಳಿದಾಗೆ ಈಗ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಏನು ಮಾಡಬೇಕು ಅಂತ? ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂತಾದರೆ ನಾವು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೈಂಕರ್ಯಗಳನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ಇಟ್ಕೊಂಡು ಕೂಡಲೇ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ, ಅಥವಾ ಮಹಾಲಕ್ಷ್ಮಿಯ ಫೋಟೋವನ್ನು ಒಳಗಡೆ ತಂದು ಹೊಸಲಿಗೆ ಮೊಳೆಯನ್ನು ಹೊಡೆದ್ರೂ ಕೂಡಲೇ ನಮ್ಮ ಮಹಾಲಕ್ಷ್ಮಿ ಅನ್ನುವಂಥವಳು ನಮ್ಮ ಮನೆಯಲ್ಲೇ ಇರ್ತಾಳೆ ಅನ್ನುವಂಥದ್ದೆಲ್ಲ ಕಪೋಲಕಲ್ಪಿತವಾಗಿರ್ತಕ್ಕಂಥ ಕಥೆಗಳು. ದೇವತಾನುಗ್ರಹಕ್ಕೆ ದೇವರು ಸೃಷ್ಟಿ ಮಾಡಿದಂಥ ಯಾವುದೇ ವಸ್ತುಗಳಲ್ಲಿ ಅವರು ಸ್ತಂಭಿಸುವಂಥದ್ದು ಅಥವಾ ಅಲ್ಲೇ ಇರುವಂಥ ಕೆಲಸಗಳೆಲ್ಲ ಮಾಡುವುದಿಲ್ಲ. ಯಾರ ಮನೆಯಲ್ಲಿ ದೈವಿಕವಾಗಿರ್ತಕ್ಕಂಥ ಆರಾಧನೆಗಳು ಹೆಚ್ಚು ನಡೀತದೆಯೋ, ದೇವರಿಗೆ ಪೂಜೆ ಪುನಸ್ಕಾರಾದಿಗಳನ್ನು ಹೆಚ್ಚು ಪ್ರಾರ್ಥನಾದಿಗಳನ್ನು ನಡೀತದೆಯೋ, ಎಲ್ಲಿ ದೇವರ ಪೂಜೆ ಪುನಸ್ಕಾರಾದಿಗಳು ಅನ್ನುವಂಥದ್ದು ಉತ್ತಮ ಮಟ್ಟದಲ್ಲಿ ನಡೀತದೆಯೋ ಅಲ್ಲಿ ಮಹಾಲಕ್ಷ್ಮಿ ಅನ್ನುವಂಥವಳು ಸ್ಥಿರವಾಗಿ ನೆಲೆಸ್ತಾಳೆ. ಹೇಗೆ ಒಂದು ಕಳ್ಳ ಕೊಲೆಯನ್ನು ಮಾಡಿ ಹಲವಾರು ದೇವಸ್ಥಾನಗಳನ್ನು ಸುತ್ತಿದ್ರೂ ಸಮೇತ ಆ ಕಳ್ಳನಿಗೆ ಶಿಕ್ಷೆ ಅನ್ನುವಂಥದ್ದು ತಪ್ಪುವುದಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಈ ದೇವತಾನುಗ್ರಹಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನೆಲ್ಲ ನಾವೆಲ್ಲವನ್ನು ಬಿಟ್ಟು ಮನೆ ತುಂಬ ಉಪ್ಪು ಹಾಕಿದ್ರೂ ಸಮೇತ ಏನೂ ಆಗೋದಿಲ್ಲ. ಹಾಗೆ ನೋಡಿದರೆ ಉಪ್ಪಿನ ಕಾರ್ಖಾನೆ ತುಂಬ ಶ್ರೀಮಂತವಾಗಿರಬೇಕಾಗ್ತದೆ. ಹಾಗಾಗಿ ಇವೆಲ್ಲ ಏನು ಅಂತ ಕೇಳಿದರೆ ಆ ಒಂದು ಸಂದರ್ಭಕ್ಕೆ ಉಪ್ಪಿನ ಋಣ ಅನ್ನುವಂಥದ್ದು, ಉಪ್ಪು ಅನ್ನುವಂಥದ್ದು ಏನು ಮಾಡ್ತಾರೆ ಅಂತ ಕೇಳಿದರೆ, ನೋಡಿ, ಈ ಮಡಿಯ ವಿಚಾರವನ್ನು ಚಿಂತನೆ ಮಾಡುವಾಗ ಉಪ್ಪು ಅನ್ನುವಂಥ ವಿಷಯದಲ್ಲಿ ಏನು ಅಂತ ಕೇಳಿದ್ರೆ ಅನ್ನ ಇತ್ಯಾದಿ ಪದಾರ್ಥಗಳೆಲ್ಲವೂ ಮಡಿ ಆಯಿತು ಅಂತಾದರೆ ಉಪ್ಪು ಅನ್ನುವಂಥದ್ದು ಬೇರೆ ಜಾಗದಲ್ಲೇ ಇಟ್ಟಿರ್ತಾರೆ, ಉಪ್ಪು ಮಜ್ಜಿಗೆ ಅನ್ನುವಂಥದ್ದು. ಹಾಗೆ ಮತ್ತು ಉಪ್ಪಿನ ಋಣ ಅನ್ನುವಂಥದ್ದು, ಈ ಋಣಬಾಧೆಗಳು ಅನ್ನುವಂಥದ್ದು ಕೆಲವರೆಲ್ಲ ನೀವು ಆಡುಭಾಷೆಯಲ್ಲಿ ನೋಡಿರ್ಬೋದು. ಹಣವನ್ನು ಕೊಡುವಂಥ ಸಂದರ್ಭದಲ್ಲಿ ಉಪ್ಪಿನ ಮೇಲೆ ಇಟ್ಟು ಆ ಹಣವನ್ನು ಕೊಟ್ಟರೆ ಅವನು ಬಹಳ ದಿನಗಳ ಕಾಲ ಆ ಹಣವನ್ನು ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ ಅದು ಉಪ್ಪಿಗಿರುವಂತಹ ಒಂದು ಮಹತ್ವ. ಉಪ್ಪಿಗೆ ಈ ಋಣ, ಈಗ ಸುಮಾರು ಜನ ಹೇಳುವಂಥದ್ದು ಋಣದ ವಿಷಯ ಅನ್ನುವಂಥದ್ದು ಬಂದಾಗ ಏನು ಹೇಳ್ತಾರೆ, ಉಪ್ಪಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅರ್ಥಾತ್ ಈ ಅಡಿಗೆಗೆ ಬೇಕಾಗಿರುವಂಥ ವಸ್ತು ಯಾರು? ಉಪ್ಪು ಮತ್ತು ಇಂಗು ಮತ್ತು ತೆಂಗು ಅಂತ ಹೇಳಿ, ಇದಿಷ್ಟಿದ್ರೆ ಮಂಗನು ಅಡುಗೆ ಮಾಡ್ತಾರೆ ಅಂತ ಹೇಳಿ. ಹಾಗೆ ಉಪ್ಪಿಗಿರುವಂಥದ್ದೇನು ಅಂತ ಕೇಳಿದರೆ ಋಣಬಾಧೆಗಳು ಅನ್ನುವಂಥದ್ದು. ಇನ್ನು ಮೃತ್ಯುಂಜಯ ಹೋಮಾದಿಗಳಲ್ಲಿ ಈ ತೈಲವನ್ನು ಮತ್ತು ಉಪ್ಪನ್ನು ದಾನ ಮಾಡುವಂಥದ್ದಿದೆ. ಆದರೆ ಉಪ್ಪಿನ ದೀಪಾದಿಗಳನ್ನು ಹಚ್ಚುವಂಥದ್ದು ಅಥವಾ ಉಪ್ಪನ್ನು ತೆಗೆದು ಮನೆಯಲ್ಲೆಲ್ಲ ಹಾಕುವಂಥದ್ದು ಮತ್ತು ಉಪ್ಪು ಅನ್ನುವಂಥ ವಸ್ತು ಅನ್ನುವಂಥದ್ದೇನಿದೆ ಅದನ್ನು ಶಾಸ್ತ್ರಕಾರರು ತಮೋವರ್ಣದ ವಸ್ತುಗಳು ಅಂತೇಳಿ ಹೇಳಿದ್ದಾರೆ. ಆ ತಮೋವರ್ಣದ ವಸ್ತುಗಳನ್ನು ನಾವು ಮನೆಯಲ್ಲೆಲ್ಲ ಹಾಕೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ, ಕೃತಿ ವ್ಯತ್ಯಾಸೋ ಇತಿ ಕೃತ್ರಿಮಃ. ಮಾಡುವಂಥ ಕೆಲಸವನ್ನು ನಾವು ವ್ಯತ್ಯಾಸವಾಗಿ ಮಾಡಿದರೆ ಅದೇ ನಮಗೆ ಕೃತ್ರಿಮವಾಗ್ತದೆ. ಈಗ ನಾನೊಂದು ಇಲ್ಲಿ ಊಹಾಪೋಹ ಚಿಂತನೆಯನ್ನು ಮಾಡಿ ಮನೆಯಲ್ಲಿ ನೀವು ಪ್ರತಿನಿತ್ಯ ಯಾವುದೋ ಒಂದು ಕಪೋಲ ಕಲ್ಪಿತ ಕಥೆಯನ್ನು ಹೇಳಿ ಮನೆಯಲ್ಲಿ ನೀವು ಪ್ರತಿನಿತ್ಯ ಇದನ್ನು ಮಾಡಿ ಅಂತ ಹೇಳಿದರೆ ಎಲ್ಲರೂ ಅದನ್ನು ಮಾಡಿದಾಗ ಏನಾಗ್ತದೆ, ನಾನು ಅದನ್ನು ಹಾಳು ಮಾಡಿದಾಗ ಆಗ್ತದೆ. ಯಾಕೆ ಅಂತ ಕೇಳಿದರೆ, ಈಗ ನಾನೇ ಹೇಳ್ಬೋದು, ಮನೆಯಲ್ಲಿ ನೀವು 8 ದಿಕ್ಕಿನಲ್ಲಿ ಉಪ್ಪನ್ನು ಕಟ್ಟಿ ಇಡಿ, ಅಥವಾ ಮನೆಯಲ್ಲಿ ನೀರನ್ನು ಹಾಕಿ ಗುಡಿಸುವಾಗ ಉಪ್ಪನ್ನು ಹಾಕಿ ನೀರನ್ನು ಗುಡಿಸಿ. ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ಮನೆಯಲ್ಲಿ ತಮೋವರ್ಣ ಅನ್ನುವಂಥದ್ದು ಹೆಚ್ಚಾಗ್ತದೆ. ತಮೋವರ್ಣ ಅಂತ ಹೇಳಿದರೆ ಹೆದರಿಕೆಯ ವಾತಾವರಣಗಳು, ಅಥವಾ ಈ ಉಪ್ಪನ್ನು ಮೂಲೆಯಲ್ಲಿ ಹಾಕುವಂಥದ್ದೇನು ಅಂತ ಕೇಳಿದರೆ ಈ ತಮೋವರ್ಣದ ಅಂತ ಹೇಳಿದರೆ ರೌದ್ರವಾಗಿರ್ತಕ್ಕಂಥ ದೇವರುಗಳು ಆ ಒಂದು ಆವಾಸ ಸ್ಥಾನಕ್ಕೆ ಅಂತ ಹೇಳಿದರೆ ನಮ್ಮ ಮನೆಗೆ ಬಂದು ನೀವೇ ಕಷ್ಟವನ್ನು ಕೊಡಿ ಅಂತ ಹೇಳಿದಾಗೆ ಆಗ್ತದೆ. ಅದರ ಬದಲಾಗಿ ನಾವು ಏನನ್ನು ಮಾಡಬಹುದು, ಲಕ್ಷ್ಮಿಗೂ ಮತ್ತು ಗೋವಿಗೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಉಂಟು. ಯಾಕೆ ಅಂತ ಕೇಳಿದರೆ ಗೋವಿನಲ್ಲಿ ಸಹಸ್ರಾರು ದೇವತೆಗಳು, ಒಂದೊಂದು ಮುಖದಲ್ಲಿ ಒಂದು ದೇವತೆ, ಹಾಗೆ ಬಾಲದಲ್ಲಿ ಒಂದು ದೇವತೆ, ಹಾಗೆ ಗೋವಿನ ದೇಹದಲ್ಲಿ ಹಲವಾರು ಸಾವಿರಾರು ಕೋಟ್ಯಾನುಕೋಟಿ ದೇವತೆಗಳು ಸಮೇತ ಅಲ್ಲಿದ್ದಾರೆ ಅಂತ ಹೇಳಿ. ಬ್ರಹ್ಮ ವಿಷ್ಣು ಶಿವಾತ್ಮಿಕವಾಗಿರ್ತಕ್ಕಂತಹ ಗೋಸಾವಿತ್ರಿ. ಹಾಗೆ ಗೋವಿನಿಂದ ಬಂದಂಥ ವಸ್ತುಗಳು ಯಾವುದೆಲ್ಲ ಗೋವಿನಿಂದ ಬಂದಂಥ ವಸ್ತುಗಳು ಶುದ್ಧತೆಗಾಗಿ ಬಳಸುವಂಥದ್ದು ಬೇರೆ, ದೇಹದ ಸೌಖ್ಯಕ್ಕಾಗಿ ಬಳಸುವಂಥದ್ದು ಬೇರೆ. ಇನ್ನು ಶುದ್ಧಕ್ಕಾಗಿ ನಾವು ಬಳಸುವಂಥದ್ದು ಚಿಂತನೆ ಮಾಡುವಾಗ ಗೋವಿನ ಗೋಮೂತ್ರವನ್ನು ಹಾಗೆ ಗೋವಿನ ಗೋಮಯವನ್ನು ಎರಡನ್ನೂ ನೀವು ಸಮ ಪ್ರಮಾಣದಲ್ಲಿ ಮಿಶ್ರಣಾದಿಗಳನ್ನು ಮಾಡಿ ಅದನ್ನು ತೆಗೆದುಕೊಂಡು ಮನೆಯ ಮುಂದೆ ಸಾರಿಸುವಂಥದ್ದು ಅಥವಾ ಮನೆಯ ಒಳಭಾಗದಲ್ಲಿ ಸಾರಿಸುವಂಥದ್ದು. ಇವೆಲ್ಲ ಏನಾಗ್ತದೆ, ಮೊದಲು ನಾವೀಗೆಲ್ಲ ಈ
ಸುಗಂಧಭರಿತವಾಗಿರ್ತಕ್ಕಂಥ ವಸ್ತುಗಳನ್ನು ಲೇಪನ ಮಾಡುವಾಗ ಎರಡೊಮ್ಮೆ ನಮಗೆ ಗೋವಿನ ಗೋಮೂತ್ರವನ್ನು ಅಥವಾ ಸೆಗಣಿಯನ್ನು ನೋಡಿದಾಗ ಏನಾಗ್ತದೆ ಕೇಳಿದರೆ ಅಸಹ್ಯ ಭಾವನೆ ಅನ್ನುವಂಥದ್ದು ಬರ್ಬೋದು. ಆದರೆ ಅದರಿಂದ ಎಷ್ಟೋ ರೋಗ ನಿರೋಧಕ ಶಕ್ತಿಗಳು ಅನ್ನುವಂಥದ್ದು ಹೋಗ್ತದೆ. ಯಾಕೆ ಹಿಂದಿನ ಕಾಲದಲ್ಲಿ ಈ ಸೆಗಣಿಯನ್ನು ಹಾಕಿಯೇ ಸಾರಿಸ್ತಾ ಇದ್ರು ಅಂತ ಕೇಳಿದರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಗಳಿದೆ. ಗೋಸಾವಿತ್ರಿ ಅನ್ನುವಂಥದ್ರಲ್ಲಿ ಯಾವುದನ್ನು ನಾವು ಅದನ್ನು ವ್ಯಯ ಮಾಡಲಿಕ್ಕಿಲ್ಲ. ನೋಡಿ, ನಾವು ಹೊರಗಡೆ ಭಾಗದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಶಾಂಪುಗಳನ್ನು ಅಥವಾ ಸೋಪನ್ನು ಹಾಕಿ ನಾವು ದೇಹದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ದೇಹದ ಒಳಗಡೆ ಇರುವಂಥ ಮಲಿನತೆಯನ್ನು ಹೇಗೆ ಕ್ಲೀನ್ ಮಾಡೋದು? ಹೃದಯವನ್ನು ತೆಗೆದು ಕ್ಲೀನ್ ಮಾಡಿ ವಾಪಸ್ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಜಠರಾಗ್ನಿಗಳನ್ನು ಕರಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ಪ್ರತಿನಿತ್ಯ ಒಂದು ಲೋಟಕ್ಕೆ ಒಂದು ಗೋಮೂತ್ರದ 1 ಡ್ರಾಪನ್ನು ಹಾಕಿ ಪ್ರತಿನಿತ್ಯ ಬೆಳಗ್ಗೆ ಕುಡಿಯುವಂಥದ್ದು ಏನಾಗ್ತದೆ ಕೇಳಿದರೆ ದೇಹದ ಒಳಭಾಗ ಅನ್ನುವಂಥದ್ದು ಶುದ್ಧ ಆಗ್ತದೆ. ದೇಹದ ಹೊರಭಾಗ ಅನ್ನುವಂಥದ್ದು ಶುದ್ಧ ಇದ್ದರೆ ಸಾಲೋದಿಲ್ಲ, ಒಳಭಾಗ ಅನ್ನುವಂಥದ್ದು ಶುದ್ಧವಾಗಿರಬೇಕು. ಇನ್ನು ಗೋವಿನ ಸೆಗಣಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಉಪಯೋಗಗಳು ಅನ್ನುವಂಥದ್ದಿದೆ. ಈ ತೋಟಗಾರಿಕೆ ವಿಷಯಗಳನ್ನು ಮಾಡುವಾಗ ಜೀವಾಮೃತ ಅಂತ ಹೇಳಿ ಮಾಡ್ತಾರೆ. ಆ ಜೀವಾಮೃತವನ್ನು ಮಾಡೋದು ಹೇಗೆ? ಸೆಗಣಿಯನ್ನು ಹಾಕಿ ಸಮ ಪ್ರಮಾಣದ ಮಣ್ಣನ್ನು ಹಾಕಿ ಎಲೆಗಳನ್ನು ಹಾಕಿ ಅದು ಅಮೃತ ಅಂತ ಹೇಳಿದರೆ ಆ ಒಂದು ಗಿಡಗಳಿಗೆ ವಿಶೇಷವಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಕೊಡ್ತದೆ ಅಂತ ಹೇಳಿ. ಯಾಕೆ ಮಾಡ್ತಾರೆ? ಜೀವಾಮೃತ ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಈ ಸೆಗಣಿಯನ್ನೆಲ್ಲ ಕೂಡಿಟ್ಟು ಅದರಿಂದ ಬರುವಂಥ ನೀರನ್ನು ತೆಗೆದ ಸಮೇತ ಗಿಡಗಳಿಗೆ ಸಿಂಪಡಣೆ ಮಾಡಿ ಗಿಡ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಫಲವತ್ತತೆ ಕೊಡ್ತದೆ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಈ ಸಿಟಿ ಜೀವನದಲ್ಲಿರುವವರಿಗೆ ಸೆಗಣಿಯ ಮಹತ್ವ ಗೊತ್ತಿಲ್ಲ ಅಂತ ಆದರೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ವಿಷಯ ಮುಖ್ಯವಾಗಿರುವಂಥದ್ದು. ಉಪ್ಪಿಗಿಂತ 100 ಪಟ್ಟು ಮೇಲೆ ಯಾವುದು ಅಂತ ಕೇಳಿದರೆ ಗೋಮೂತ್ರವನ್ನು ಸಿಂಪಡಿಸುವಂಥದ್ದು, ಹಾಗೆ ಗೋಮಯ ಅಂತ ಹೇಳಿದರೆ ಸೆಗಣಿಯನ್ನು ಸಿಂಪಡಿಸುವಂಥದ್ದು. ಇದನ್ನು ಬೇಕಾದರೆ ಒಮ್ಮೆ ನೀವು ಡಾಕ್ಟ್ರಲ್ಲಿ ನಿಮ್ಮ ದೇಹದ ಸೌಖ್ಯವನ್ನು ಒಮ್ಮೆ ಚಿಂತನೆ ಮಾಡಿಸಿ ನಂತರದಲ್ಲಿ ಪ್ರತಿನಿತ್ಯ ಈ ರೀತಿಯಾಗಿ ಮಾಡ್ತಾ ಬನ್ನಿ. ಆಗೇನಾಗ್ತದೆ ಅಂತ ಕೇಳಿದರೆ ನಮ್ಮ ದೇಹದಲ್ಲಿರುವಂಥ ಎಷ್ಟೋ ಕಾಯಿಲೆಗೆ ನಮಗೆ ಇದು ಪರಿಹಾರವಾಗಿ ರಾಮಬಾಣವಾಗಿ ಗೋಚರಕ್ಕಾಗ್ತದೆ. ಆದರೆ ಉಪ್ಪನ್ನು ಹಾಕೋದ್ರಿಂದ ಗೋವಿನ ವಸ್ತು ಅನ್ನುವಂಥದ್ದು ನಮಗೆ ಹಾಲೆಲ್ಲೂ ತಮೋವರ್ಣ ಅಂತ ಹೇಳಲಿಲ್ಲ, ಅಥವಾ ಮೊಸರನ್ನು ತಮೋವರ್ಣ ಅಂತ ಹೇಳಲಿಲ್ಲ, ತುಪ್ಪವನ್ನು ತಮೋವರ್ಣ ಅಂತ ಹೇಳಲಿಲ್ಲ. ಅದಾದ ನಂತರದಲ್ಲಿ ಗೋಮಯವನ್ನು ತಮೋವರ್ಣ ಅಂತ ಹೇಳಿಲ್ಲ. ಇವೆಲ್ಲವೂ ಸಾತ್ವಿಕ ಭಾವನೆಯನ್ನು ಕೊಡುವಂಥದ್ದು ಮತ್ತು ದೈವಿಕವಾಗಿರ್ತಕ್ಕಂಥ ಅಂಶವನ್ನು ಮನೆಯಲ್ಲಿ ನಿರ್ಮಾಣ ಮಾಡ್ತದೆ. ನಮಗೆ ಮೊದಲು 2 ದಿನ ಅದರದ್ದು ವಾಸನೆ ಬರ್ಬೋದು, ಆದರೆ ತದನಂತರದಲ್ಲಿ ಏನಾಗ್ತಾ ಹೋಗ್ತದೆ ಕೇಳಿದರೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯಗಳು ಅನ್ನುವಂಥದ್ದು ಉಂಟಾಗ್ತದೆ. ಇದಕ್ಕೆ ಬೇಕಾಯಿತು ಅಂತ ಆದರೆ ಒಂದು ವಾರಗಳ ಕಾಲ, ಒಂದು ಮಂಡಲಾದಿಗಳು, ಒಂದು 11 ದಿನ ಅಥವಾ ಒಂದು 22 ದಿನಗಳ ಕಾಲ ನೀವು ಪ್ರತಿನಿತ್ಯ ಗೋಮೂತ್ರವನ್ನು ಸೇವನೆಯನ್ನು ಮಾಡುವಂಥದ್ದು, ಪ್ರತಿನಿತ್ಯ ಗೋಮಯದ ವಾಸನೆಯನ್ನು ನಾವು ಗ್ರಹಣ ಮಾಡುವಂಥದ್ದು, ಇವೆಲ್ಲವೂ ಏನಾಗ್ತದೆ ಅಂತ ಕೇಳಿದರೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಅನ್ನುವಂಥದ್ದು ಬರ್ತದೆ. ಯಾಕೆ ಈಗ ಹೇಳ್ಬೋದು ನಾವು ಆ ಹೋಮ ಮಾಡಿ ಈ ಹೋಮ ಮಾಡಿ ಅಂತ ಹೇಳಿದರೆ ಏನು ಸ್ವಾಮಿ ಹೋಮ ಮಾಡೋದ್ರಿಂದ ಏನಾಗುತ್ತೆ ಅಂತ. ದೈವಿಕ ಅಂಶವನ್ನು ನಾವು ತೆಗೆದು ಸೈಡಿಗಿಡುವಾಗ, ಒಂದು ವೈಜ್ಞಾನಿಕ ಚಿಂತನೆಯನ್ನು ಮಾಡುವಾಗ ಪುಣ್ಯತಮವಾಗಿರ್ತಕ್ಕಂತಹ ವೃಕ್ಷಗಳು ಅನ್ನುವಂಥದ್ದೇನಿದೆ. ಈಗ ನಾವು ಉದಾಹರಣೆಗೆ ತೆಗೆದುಕೊಳ್ಳುವಾಗ ನವಗ್ರಹ ಹೋಮಾದಿಗಳನ್ನು ಮಾಡುವಾಗ ನಾವೇನು ಮಾಡ್ತೇವೆ? ಅದಕ್ಕೆ ಕಟ್ಟಿಗೆಗಳನ್ನೆಲ್ಲ ಹಾಕ್ತೇವೆ. ಆ ನವಗ್ರಹಗಳಿಗೆ ಹೇಳಿದಂಥ ವಸ್ತುಗಳು ಅಥವಾ ಆ ಮರಗಳೆಲ್ಲವೂ ಸಮೇತ ಪುಣ್ಯತಮ ವೃಕ್ಷಗಳು ಅಂತ ಹೇಳಿ ಅದರಲ್ಲಿ ಔಷಧೀಯ ಗುಣಗಳು ಇದ್ದಾವೆ. ಈ ಗರಿಕೆ ಆಗಿರಬಹುದು, ದರ್ಬೆ ಆಗಿರಬಹುದು, ಅಥವಾ ಅರಳಿ ಸಮಿತ ಆಗಿರಬಹುದು, ಇವೆಲ್ಲವೂ ಹೇಗೆ ಹೋಮ ಮಾಡಬೇಕು ಅಂತ ಕೇಳಿದರೆ ಆ ಕಡ್ಡಿ ಅನ್ನುವಂಥದ್ದು ರಸಭರಿತವಾಗಿರಬೇಕು. ಆ ರಸಭರಿತವಾಗಿರ್ತಕ್ಕಂಥ ಸಮಿತನ್ನು ತೆಗೆದು ನಾವು ಹೋಮವನ್ನು ಮಾಡುವಂಥದ್ದು, ತುಪ್ಪವನ್ನು ಹಾಕುವಂಥದ್ದು, ಅದರಿಂದ ಉಂಟಾಗುವಂಥ ಧೂಮ್ರ ಅನ್ನುವಂಥದ್ದೇನಿದೆ, ಅರ್ಥಾತ್ ಹೊಗೆ ಅನ್ನುವಂಥದ್ದೇನಿದೆ, ನಾವು ಅದನ್ನು ಉಸಿರಾಡೋದ್ರಿಂದ ಏನಾಗ್ತದೆ, ನಮ್ಮಲ್ಲಿರುವಂಥ ಕೆಲವೊಂದು ನವಗ್ರಹ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಇನ್ನು ಕೆಲವು ಕಡೆ ನೀವು ನೋಡಿರ್ಬೋದು, ಕಟ್ಟಿಗೆಯ ಬದಲಾಗಿ ಸೆಗಣಿಯ ಮಟೆಯನ್ನೇ ಸಮೇತ ಇದು ಇವತ್ತಿನ ಕಾಲದಲ್ಲಿ ಅಮೆಝಾನಲ್ಲೂ ಬಂದಿದೆ. ಏನು ಅಂತ ಕೇಳಿದ್ರೆ 250-300 ರೂಪಾಯಿ ಒಂದು ಈ ಥರ ತಟ್ಟೆ ಆಕಾರದ್ದು ಕೊಡ್ತಾರೆ. ಅದು ಮಾಡಿರೋದು ಹೇಗೆ? ಸೆಗಣಿಯಿಂದನೇ ಮಾಡಿರೋದು. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ನಮ್ಮ ಮನೆ ಮುಂದೆ ಬಿದ್ದಿದ್ರು ಅದನ್ನು ಉಪಯೋಗಿಸೋರು ಯಾರಿರಲಿಲ್ಲ. ಹಾಗೆ ಈ ಉಪ್ಪನ್ನು ಹಾಕಿ ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ ಯಾರು ಹೇಳಿದ್ದಾರೆ ಏನು ಅನ್ನುವಂಥದ್ದು ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಆದರೂ ಸಮೇತ ಶಾಸ್ತ್ರಗಳಲ್ಲಿ ಉಪ್ಪಿಗೆ ಇರುವಂತಹ ವಿಷಯ ಏನು ಅಂತ ಕೇಳಿದರೆ ತಮೋವರ್ಣ ಅಂತ ಹೇಳಿ, ಅದರಲ್ಲಿ ತಮೋಶಕ್ತಿಗಳೇ ಜಾಸ್ತಿ ಇರ್ತದೆ ಅನ್ನುವಂಥದ್ದು. ಲವಣ ಮಂತ್ರ ಅನ್ನುವಂಥದ್ದು ಒಂದು ಸಂಮೋಹಿತರನ್ನಾಗಿ ಮಾಡಲಿಕ್ಕೆ ಕೆಲವೊಂದು ವಿಷಯಗಳನ್ನು ಬಳಸ್ತಾರೆ. ಈ ಲವಣ ಮಂತ್ರ ಅಂತ ಬರ್ತದೆ, ಓಂ ರೀಂ ಚಿಟಿ ಚಿಟಿ ಚಂಡಾಯ ಅಂತ ಹೇಳಿದರೆ ಅದನ್ನು ಬಳಸುವಂಥದ್ದು
ತಮೋ ವರ್ಣ ಪದಾರ್ಥಗಳು ಹಾಗೆ ತಮೋ ಶಕ್ತಿಗಳನ್ನು ಆರಾಧನೆ ಮಾಡಲಿಕ್ಕೆ ಉಪ್ಪನ್ನು ಬಳಸುವಂಥದ್ದು. ಅಂತಹ ಉಪ್ಪನ್ನು ತೆಗೆದು ನಾವು ಮನೆಯ 8 ದಿಕ್ಕಿನಲ್ಲಿಡುವಂಥದ್ದು, ಮನೆಯ ಬ್ರಹ್ಮಸ್ಥಾನದಲ್ಲಿ ಇಡುವಂಥದ್ದು, ಅರ್ಥಾತ್ ಮಧ್ಯಭಾಗದಲ್ಲಿ ದೈವಿಕ ಅಂಶ ಇರುವಂಥ ಸ್ಥಳಗಳಲ್ಲಿ ಇಡುವಾಗ ಏನು ಆಗ್ತದೆ ಕೇಳಿದರೆ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದೇ ಮನೆಯ ಆವಾಸ ಸ್ಥಾನ ಆಗ್ತದೆ. ಅದಕ್ಕಿಂತ ನಾವು ಹೇಳುವಂಥದ್ದೇನು ಅಂತ ಕೇಳಿದರೆ ಗೋಮಯದ ವಸ್ತುಗಳನ್ನು ಬಳಸಿ. ಆಗೇನಾಗ್ತದೆ, ನಿಮ್ಮ ಆರೋಗ್ಯ ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಎಷ್ಟೋ ಜನ ನೀವು ನೋಡಿರ್ಬೋದು, ಈಗ ಹಿಂದೆ ಈ ಗೋಮೂತ್ರದಿಂದ ಪ್ರತಿನಿತ್ಯ ಕುಡಿಯೋದ್ರಿಂದ ಮನುಷ್ಯನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ಅನ್ನುವಂಥದ್ದು ಹೋಗ್ತದೆ ಅಂತ ಹೇಳಿ ವಿಜ್ಞಾನಿಗಳು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಉಪ್ಪನ್ನು ಹಾಕೋದಕ್ಕಿಂತ 100 ಪಟ್ಟು ಪಾಲು ಏನು ಅಂತ ಕೇಳಿದರೆ ಗೋವಿನಿಂದ ಬಂದಂಥ ವಸ್ತುಗಳನ್ನು ನಾವು ಬಳಸುವಂಥದ್ದು. ಹಾಗೆ ಅದರಲ್ಲಿ ರೋಗ ನಿರೋಧಕವಾಗಿರ್ತಕ್ಕಂಥ ಶಕ್ತಿಗಳು ಅನ್ನುವಂಥದ್ದು ಇರೋದರಿಂದ ನಾವು ಗೋವಿನ ಉತ್ಪನ್ನಗಳನ್ನು ಅಥವಾ ಗೋವಿನ ವಸ್ತುಗಳನ್ನು, ಆ ಗೋಮೂತ್ರವನ್ನು, ಗೋಮಯವನ್ನು ಮನೆಯಲ್ಲಿ ಬಳಸೋದ್ರಿಂದ ಏನಾಗ್ತದೆ ಕೇಳಿದರೆ ಸದಾಕಾಲ ಲಕ್ಷ್ಮಿ ಅನ್ನುವಂಥವಳು ನೆಲೆಸಿರ್ತಾಳೆ. ಹಿಂದಿನ ಕಾಲದಲ್ಲಿ ಹಬ್ಬ ಹರಿದಿನಗಳು ಅಂತ ಹೇಳಿದರೆ ಮನೆ ಹೊರಗಡೆ ಬಂದ್ವಿ ಅಂತ ಆದರೆ ಸೆಗಣಿಯಿಂದ ಸಾರಿಸಿದಂಥದ್ದು ಎಲ್ಲ ಇರ್ತಿತ್ತು. ಆ ಮನೆಯ ಒಳಭಾಗ ಹೋಗಬೇಕಾದ್ರೆ ನಮಗೆ ಏನೋ ಒಂದು ದೈವಿಕವಾಗಿರ್ತಕ್ಕಂಥ ಅಂಶ ಅನ್ನುವಂಥದ್ದು ಬರ್ತಿತ್ತು, ಶುಭ್ರತೆಯ ಒಂದು ಸಂಕೇತ ಅನ್ನುವಂಥದ್ದು ಬರ್ತಿತ್ತು. ಒಳಗಡೆ ಹೋಗುವಾಗ ಆ ಭಾವನೆಗಳು ಅನ್ನುವಂಥದ್ದು ನಮಗೆ ಹೆಚ್ಚಾಗಿ ಬರ್ತಿತ್ತು. ತಳಿರು ತೋರಣಗಳನ್ನೆಲ್ಲ ಅಲಂಕಾರ ಮಾಡಿದಾಗ ಅದರಿಂದ ಬರುವಂಥ ಸುವಾಸನೆ ನಮ್ಮಲ್ಲಿ ಏನು ಮಾಡ್ತದೆ ಅಂತ ಕೇಳಿದರೆ ಆಕ್ಟಿವ್ ಆಗಿರಲಿಕ್ಕೆ ಅನುಕೂಲತೆಯನ್ನು ಮಾಡ್ತದೆ. ಆದರೆ ನಾವು ಅಲ್ಲಿ ತುಂಬ ಉಪ್ಪನ್ನು ಹಾಕಿಬಿಟ್ರೆ ಆ ರೀತಿಯಾಗಿರುವಂಥ ಭಾವನೆ ಬರುವುದಿಲ್ಲ. ಈಗ ಶ್ರೀನಿಧಿ ಭಟ್ರು ಹೇಳ್ತಾ ಇದ್ದಾರೆ ಅಂತ ಯಾರು ಕೇಳೋದು ಬೇಡ. ನೀವು ಮನೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಅಥವಾ ನೀವಿರುವಂಥ ಜಾಗದಲ್ಲಿ ಇದನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಯಾಕೆ ಅಂತ ಕೇಳಿದರೆ ನಾವಿಲ್ಲಿ ಯಾವುದೇ ರೀತಿಯಾಗಿ ಉತ್ಪ್ರೇಕ್ಷೆಗಾಗಿ ಮತ್ತು ಗೋವಿನ ಮೇಲೆ ಇರುವಂಥ ಪ್ರೇಮದ ಮೇಲಾಗಲಿ ನಾವು ಹೇಳ್ತಾ ಇಲ್ಲ. ವಿಜ್ಞಾನಿಗಳೇ ಇದಕ್ಕೆ ಸಂಬಂಧಪಟ್ಟಂಥ ರಿಸರ್ಚ್ಗಳನ್ನು ಮಾಡಿ ನಮಗೆ ಅದರಲ್ಲಿರುವಂಥ ಅಮೃತವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾವು ಮಾಡಬೇಕೇ ಹೊರತು ಬೇರೆ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಕಥೆಗಳನ್ನು ಬಳಸಿ ಕೃತಿ ವ್ಯತ್ಯಾಸೋ ಇತಿ ಕೃತ್ರಿಮ, ನಮಗೆ ಕೃತ್ರಿಮ ಆಗಬೇಕು ಅಂತಾದರೆ, ಕೃತ್ರಿಮ ಅಂತಾದರೆ ಈ ಕೆಟ್ಟದನ್ನು ನಾವು ಕೃತ್ರಿಮ ಅಂತೇಳಿ ಹೇಳ್ತೇವೆ. ಆ ಮಾಡುವಂಥ ಕೃತಿಗೆ ಸಂಸ್ಕೃತದಲ್ಲಿ ಕೃತಿ ಅಂತ ಹೇಳಿದರೆ ಕನ್ನಡದಲ್ಲಿ ಕೆಲಸ ಅಂತೇಳಿ, ನಾವು ಮಾಡುವಂಥ ಕೆಲಸವನ್ನೇ ತಪ್ಪಾಗಿ ಮಾಡಿಬಿಟ್ರೆ ಅದೇ ನಮಗೆ ಕೃತ್ರಿಮ ಆಗ್ತದೆ, ಅಂತ ನಮಗೆ ತೊಂದರೆ ಕೊಡುವಂಥ ಕೆಲಸಗಳಾಗ್ತದೆ. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಚಿಂತಿಸುವಂಥ ಕೆಲಸ ಏನು ಅಂತ ಕೇಳಿದರೆ ಮನೆಯಲ್ಲಿ ಉಪ್ಪನ್ನು ಹಾಕೋದ್ರಿಂದ ಇರುವಂಥ ಕಷ್ಟ ಹೆಚ್ಚಾಗ್ತದೆ ಬಿಟ್ಟರೆ ಕಮ್ಮಿ ಆಗೋದು ಸರ್ವತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಉಪ್ಪು ಅನ್ನುವಂಥದ್ದು ತಮೋವರ್ಣ ವಸ್ತುಗೆ ಸಂಬಂಧಿತವಾಗಿರುವಂಥದ್ದು. ಅದಕ್ಕಿಂತ ನೀವು ಸೆಗಣಿಯ ವಸ್ತುಗಳನ್ನು ಬಳಸುವಂಥದ್ದು. ಯಾಕೆ ಅಂತ ಕೇಳಿದರೆ ವಿಷ್ಣುವಿನ ಸಾನ್ನಿಧ್ಯ ಹೇಗಿದೆ ಅಂತ ಕೇಳಿದರೆ ಅವನು ತುಂಬ ಸುಂದರವಾಗಿರ್ತಕ್ಕಂತಹ ರೂಪಿ, ಅವನು ಶುದ್ಧವಾಗಿರುವಂತಹ ರೂಪಿ. ಹಾಗೆ ವಿಷ್ಣು ಎಲ್ಲಿ ಇರ್ತಾನೆ, ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಅಲ್ಲಿ ಇರ್ತದೆ ಅನ್ನುವಂಥದ್ದು. ವಿಷ್ಣು ನಮ್ಮ ಮನೆಯಲ್ಲಿರಬೇಕು ಅಂತ ಹೇಳಿದರೆ ಆ ಮನೆ ಅನ್ನುವಂಥದ್ದು ಶುಭ್ರವಾಗಿರಬೇಕು, ದೇವತಾನುಗ್ರಹಕ್ಕೆ ಕಾರಣವಾಗಿರಬೇಕು, ಯಾವಾಗಲೂ ದೇವರ ಮೇಲೆ ನಂಬಿಕೆ ಇದ್ದಂಥವರಾಗಬೇಕು. ತದನಂತರದಲ್ಲಿ ಮನೆಯಲ್ಲಿ ಅವಾಚ್ಯ ಪದಗಳನ್ನು ಬಳಸುವಂಥದ್ದು, ಹಾಗೆ ಮನೆಯಲ್ಲಿ ದೇವರ ಕೆಲಸಗಳನ್ನು ಬಿಡುವಂಥದ್ದು, ಇವೆಲ್ಲವೂ ಲಕ್ಷ್ಮಿಯ ತೊರೆಯುವಿಕೆಗೆ ಕಾರಣವಾಗ್ತದೆ. ಹಾಗಾಗಿ ಈ ಒಂದು ಮೂಲಕವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ದೇವತಾ ಫೋಟೋಗಳು, ಮತ್ತು ಕೆಲವರು ಮನೆಯಲ್ಲಿ ನೋಡಿರ್ಬೋದು, ನಾವು ಅವ್ರ ಮನೆಗೆ ಹೋಗಿರ್ತೇವ ಅಥವಾ ಆ ದೇವಸ್ಥಾನಕ್ಕೆ ಹೋಗಿದ್ದೇವ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ನಾವು ಅವ್ರನ್ನ ದೂರುವಂಥದ್ದಲ್ಲ, ಅವರ ಮನಸ್ಸಿನ ಸ್ಥಿತಿಗತಿಗಳು ಯಾರು ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಳೋರು ಇರೋದಿಲ್ಲ. ಪ್ರತಿನಿತ್ಯ ಲೋಟದಲ್ಲಿ ನಿಂಬೆಹಣ್ಣು ಹಾಕಿಡಿ ಅಂತಾರೆ, ಕೆಲವರು ಮನೆ 8 ದಿಕ್ಕಿನಲ್ಲಿ ಉಪ್ಪು ಹಾಕಿಡಿ ಅಂತಾರೆ, ಅಥವಾ ಇನ್ನೊಂದಿಷ್ಟು ಚಕ್ರಗಳನ್ನು ತಗೊಂಡೋಗಿಡಿ ಅಂತಾರೆ. ಆದರೆ ಯಾವುದಕ್ಕೆ ಅದರಿಂದ ಏನು ದೋಷ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಒಂದು ದೇವತಾ ಸಾನ್ನಿಧ್ಯ ಅನ್ನುವಂಥದ್ದು ತೋರ್ಪಡಿಕೆಗೆ ನಾವು ಇಡುವಂಥದ್ದಲ್ಲ. ಮನೆಯಲ್ಲಿ ಒಂದು ದೇವತಾ ಸಾನ್ನಿಧ್ಯ ಇದೆ ಅಂತ ಆದರೆ ಅದಕ್ಕೆ ಪ್ರತಿನಿತ್ಯ ನೈವೇದ್ಯಾದಿಗಳನ್ನು ನಾವು ಇಡಲೇಬೇಕು. ಒಬ್ಬ ಮನೆ ಕೆಲಸದವನ್ನ ನಾವು ಮನೆಗೆ ಕರ್ಕೊಂಡು ಬಂದು ಹೇಗೆ ಮನೆ ದೇವರಿಗೆ ನಾವು ಪ್ರತಿ ವಾರಕ್ಕೊಂದ್ಸಲಿ ನೈವೇದ್ಯ ಮಾಡ್ತೀವಿ ಅಂತೇಳಿ ಮನೆ ಕೆಲಸದವನಿಗೆ ವಾರಕ್ಕೊಂದ್ಸಲಿ ಊಟ ಕೊಡ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ. ದೇವರನ್ನು ನಾವು ನಂಬಿ ನಮ್ಮ ಮನೆಗೆ ಕರೆದುಕೊಂಡಿದ್ದೇವೆ, ಮನೆ ತುಂಬಿಸಿಕೊಂಡಿದ್ದೇವೆ ಅಂತ ಕೇಳಿದರೆ ಅದಕ್ಕೆ ಪ್ರತಿನಿತ್ಯ ಅದಕ್ಕೆ ಸಲ್ಲಿಸುವಂಥ ಪೂಜಾದಿಗಳು ಅನ್ನುವಂಥದ್ದಾಗಬೇಕು, ನೈವೇದ್ಯಾದಿಗಳು ಅನ್ನುವಂಥದ್ದಾಗಬೇಕು. ಅದನ್ನು ಯಾವಾಗ ಬಿಡ್ತೀರಿ ಆ ದೇವತಾ ಕೋಪ ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಆ ದೊಡ್ಡ ದೊಡ್ಡ ಕೋಪಾದಿಗಳು ಅಥವಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನಿಟ್ಟು ನಾನು ಮನೆಯಲ್ಲಿ ಉಪ್ಪನ್ನು ಇಟ್ಟು ನಾನು ಪೂಜೆ ಮಾಡ್ತೇನೆ, ಅಥವಾ ಉಪ್ಪನ್ನು ನಾನು 8 ದಿಕ್ಕಿನಲ್ಲಿ ಹಾಕ್ತೇನೆ, ಅಥವಾ ಬ್ರಹ್ಮಸ್ಥಾನದಲ್ಲಿ ಉಪ್ಪನ್ನು ಇಡ್ತೇನೆ, ಪ್ರತಿನಿತ್ಯ ಬೆಳಗ್ಗೆ ನೀರಿಗೆ ಉಪ್ಪನ್ನು ಹಾಕಿ ನಾನು ಕಸವನ್ನು ಗುಡಿಸ್ತೇನೆ ಅಂತ ಕೇಳಿದರೆ ಇರುವಂಥ ದಾರಿದ್ರ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ಹಾಗಾಗಿ ಗೋವಿನ ಉತ್ಪನ್ನಗಳನ್ನು ಬಳಸಿ ಹೆಚ್ಚು ದೇವತಾ ಕೆಲಸಗಳಿಗೆ, ಯಾಕೆ ಅಂತ ಕೇಳಿದರೆ ದೇವರ ಪೂಜೆಯನ್ನು ಬಿಟ್ಟು ದೇವರನ್ನ ಒಲಿಸಿಕೊಳ್ಳಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾರ್ಟ್ಕಟ್ ಇಲ್ಲ. ಈಗ ಏನಂತ ಕೇಳಿದರೆ
ದೇವರನ್ನ ಸಂತೃಪ್ತಿ ಪಡಿಸ್ಬೇಕೇ ಹೊರತು ಆ ವಸ್ತುಗಳನ್ನು ಇಟ್ಟುಕೊಂಡ್ರು ಕೂಡಲೇ ನಮಗೆ ಅನುಕೂಲ ಆಗುತ್ತೆ, ಹೆಸರನ್ನು ಬದಲಾವಣೆ ಮಾಡಿದ್ರು ಕೂಡಲೇ ಅನುಕೂಲ ಆಗುತ್ತೆ, ನಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡಿದರೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಇದೆಲ್ಲ ಸುಳ್ಳಿಗೆ ತುಂಬ ಹತ್ತಿರವಾಗಿರುವಂತಹ ವಿಷಯಗಳು. ಹಾಗಾಗಿ ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಕೇಳಿದರೆ ಅಕ್ಕಪಕ್ಕದ ಮನೆ ಯಾವ ಭಟ್ರ ಕೈಲೂ ಸಾಧ್ಯತೆ ಇಲ್ಲ, ಅಥವಾ ಇನ್ಯಾರೋ ಈ ಸ್ವಯಂ ಘೋಷಿತ ದೇವಮಾನವರಿಂದನೂ ಸಾಧ್ಯತೆ ಇಲ್ಲ. ಕಷ್ಟಗಳು ದೂರ ಆಗಬೇಕು ಅಂತಾದರೆ ನೀವು ದೇವರ ಮೊರೆಯನ್ನೇ ಹೋಗಬೇಕು, ಬಿಟ್ಟರೆ ದೇವರು ಸೃಷ್ಟಿಸಿದಂತಹ ಮನುಷ್ಯನ ಹತ್ರ ಹೋಗಿ ಉಪಯೋಗ ಇಲ್ಲ. ಯಾಕಂದರೆ ನಿಮ್ಮ ಕೈಯಲ್ಲಿರುವಂಥದ್ದು ರಕ್ತವೇ, ಅವ್ರ ಕೈಲಿರುವಂಥದ್ದು ರಕ್ತವೇ. ಇನ್ನು ದೇವರನ್ನು ಆರಾಧನೆ ಮಾಡಿ ಪ್ರಣೀತವಾಗಿರ್ತಕ್ಕಂತಹ ದೇವರ ಅನುಗ್ರಹ ಭರಿತವಾಗಿರ್ತಕ್ಕಂಥ ಪ್ರಸಾದಗಳನ್ನು ಗ್ರಹಣ ಮಾಡೋದ್ರಿಂದ, ಅರ್ಥಾತ್ ಅದನ್ನು ನಾವು ಸೇವನೆ ಮಾಡೋದ್ರಿಂದ, ಅಥವಾ ಆ ಕುಂಕುಮಾರ್ಚನೆಯ ಕುಂಕುಮಾದಿಗಳು ಯಂತ್ರಾದಿಗಳು ನಾವು ಇಟ್ಟುಕೊಂಡು ಪೂಜೆ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ದೇವರನ್ನು ಸ್ತುತಿಸಿದಂತಹ ಶಕ್ತಿಗಳು ಆ ಪೂಜಾ ವಸ್ತುಗಳಲ್ಲಿ ಇರ್ತದೆ. ಆ ಪೂಜಾ ವಸ್ತುಗಳನ್ನು ನಾವು ಪ್ರತಿನಿತ್ಯ ಧಾರಣೆ ಮಾಡೋದ್ರಿಂದ ಏನಾಗ್ತದೆ, ದೈವಿಕ ಅಂಶ ಅನ್ನುವಂಥದ್ದು ನಮ್ಮ ಮೇಲೆ ಬರ್ತದೆ. ಆ ಸಂದರ್ಭಗಳಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳು ಅನ್ನುವಂಥದ್ದು ಹೋಗ್ತದೆ. ಉಪ್ಪನ್ನು ನಾವು ಇಟ್ಟರು ಕೂಡಲೇ ಶ್ರೀಮಂತರಾಗ್ತೇವೆ ಅಂತಾದರೆ ದೇಶದಲ್ಲಿ ಯಾರಿಗೂ ಕಷ್ಟವೇ ಬರ್ತಾ ಇರಲಿಲ್ಲ. ಇನ್ನೊಂದು ಏನಂತ ಕೇಳಿದರೆ, ಸುಳ್ಳನ್ನು ಹೇಳ್ಬೋದು, ನೀವು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳಿ, ಆದರೆ ಅದು ಯಾವುದೂ ಸಮೇತ ನಮಗೆ ಫಲಕಾರಿ ಆಗಿರುವಂಥದ್ದಲ್ಲ. ಎಲ್ಲವೂ ಸಮೇತ ಕೇವಲ ವಸ್ತುಗಳಷ್ಟೇ. ಅದು ಈ ಪಂಚಭೂತಗಳಲ್ಲಿ ಎಲ್ಲವೂ ವಿಲೀನ ಆಗಿಬಿಡ್ತದೆ. ಒಂದು ನೀರಿನಲ್ಲಿ ಹಾಕಿದರೆ ಎಲ್ಲಿ ಹೋಯ್ತು ಅಂತ ಹುಡುಕ್ಲಿಕ್ಕಾಗಲ್ಲ, ಬೆಂಕಿಯಲ್ಲಿ ಹಾಕಿದರೆ ಸುಟ್ಟ ಹಾಕ್ತು ಅಂತಾದರೆ ಅದು ಬೂದಿಯೂ ಸಿಗೋದಿಲ್ಲ, ಗಾಳಿಯಲ್ಲಿ ಹಾರ್ಕೊಂಡೋಯ್ತು ಅಂತಾದರೆ ಎಲ್ಲಿ ಹೋಗಿ ಬೀಳ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಈ ದೇಶ ಅನ್ನುವಂಥದ್ದು ಈ ಪ್ರಪಂಚದ ಪ್ರತಿಯೊಂದು ಅಣುವಿನಲ್ಲೂ ಸಮೇತ ಸೃಷ್ಟಿ ಮಾಡಿಸಿದಂಥದ್ದು ಭಗವಂತನೇ. ಯಾಕೆ ಅಂತ ಕೇಳಿದರೆ, ಶಿವನಿಗೆ ಸ್ಮಶಾನವಾಸಿಯಾಗಿರುವಂಥ ಶಿವನಿಗೆ ಅತಿಯಾಗಿರ್ತಕ್ಕಂತಹ ಕೋಪ, ಅಂತಹ ಕೋಪವನ್ನು ಶಮನ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯತೆ ಇಲ್ಲ ಅಂತ ಆದಾಗ ದೇವಾನುದೇವತೆಗಳೆಲ್ಲ ಯೋಚನೆ ಮಾಡಿ ದೇವರ ಒಂದು ಸ್ತ್ರೀಯ ಸ್ವರೂಪವನ್ನು ಸೃಷ್ಟಿ ಮಾಡಿದಂಥದ್ದು. ಆ ಸಂದರ್ಭಗಳಲ್ಲಿ ಈ ರುದ್ರಾಕ್ಷಿ ಅನ್ನುವಂಥದ್ದು ಅದನ್ನು ಸೃಷ್ಟಿ ಮಾಡಿಸಿದಂಥದ್ದು ದೇವರೇ. ಹಾಗಾಗಿ ಎಲ್ಲದಕ್ಕೂ ಕಾರಣ ಸೃಷ್ಟಿಕರ್ತ ದೇವನೇ. ಆದ್ದರಿಂದ ನಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಲಿಕ್ಕೆ ದೇವರಿಗೆ ಮಾತ್ರ ಸಾಧ್ಯತೆ. ಬಿಟ್ಟರೆ ಮನುಷ್ಯನಾದವನು ಇನ್ನು ಕೇವಲ ನಾಟಕ ಮಾಡ್ಬೋದು, ನಾನು ಸರಿ ಮಾಡ್ತೇನೆ ಅಂತ ಬಿಟ್ಟರೆ ದೇವತಾನುಗ್ರಹ ಅನ್ನುವಂಥದ್ದು ಆಗೋದಿಲ್ಲ. ಹಾಗಾಗಿ ನಾವು ಹೇಳುವಂಥದ್ದು, ನಿಮ್ಮ ಮನೆ ದೇವರ ಆರಾಧನೆಗಳನ್ನು ಮಾಡಿ, ಹೆಚ್ಚು ಮನೇಲಿ ಒಂದು 150 ಫೋಟೋದಿಗಳನ್ನೆಲ್ಲ ಇಟ್ಟುಕೊಂಡ್ರೆ ನಮಗೆ ಒಳ್ಳೆಯದಾಗೋದಿಲ್ಲ. ಆ ದೇವರಿಗೆ ಪ್ರತಿನಿತ್ಯ ಆರಾಧನೆ ಮಾಡಬೇಕು. ಹೇಗೆ ಅಂತ ಕೇಳಿದರೆ, ನನಗೆ ಮಕ್ಕಳಿಷ್ಟ ಅಂತ ಹೇಳಿ ನಮ್ಮ ಮನೆಯಲ್ಲಿ ಒಂದು 10 ಮಕ್ಕಳಿದ್ದಾರೆ ಅಂತ ಕೇಳಿದರೆ 10 ಮಕ್ಕಳಿಗೂ ನಾನು ಊಟವನ್ನು ಹಾಕಬೇಕಿಲ್ಲ ಅಂತ ಕೇಳಿದರೆ ಆ ಮಕ್ಕಳೇ ನನ್ನನ್ನು ಮತ್ತೆ ಇನ್ನೇನಾರು ಮಾಡೋ, ನಮ್ಮಪ್ಪ ಊಟ ಕೊಡೋದಿಲ್ಲ ಅಂತ ಹೇಳಿ ನನಗೆ ಏನಾರು ಮಾಡಿಬಿಡ್ಬೋದು. ಹಾಗೆಯೇ ಈ ದೇವತಾನುಗ್ರಹವು ಹಾಗೆ ಅರ್ಥ ಆಗಲಿಕ್ಕೆ ಕೆಲವೊಂದು ವಿಷಯಗಳನ್ನು ನಾವು ಹೇಳ್ತೇವೆ. ಬಿಟ್ಟರೆ ಈ ದೇವತಾನುಗ್ರಹವು ಹಾಗೆ ಮನೆಯಲ್ಲಿ ನೀವು ಹೆಚ್ಚೆಚ್ಚು ದೇವತಾ ಫೋಟೋಗಳನ್ನು ಇಟ್ಕೊಂಡು ಮನೆ ತುಂಬ ಉಪ್ಪು ಹಾಕಿಟ್ಕೊಂಡೆ ಅಂತ ಹೇಳಿದ್ರೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ದೇವತಾ ಕೆಲಸಗಳನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರೂಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಹೆಸರು ಅಲ್ಮೇಲಮ್ಮ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮಾ. ಅವ್ನ ಡೇಟ್ ಆಫ್ ಬರ್ತ್ ಮೇ 27. ಇದು ಇನ್ನೊಂದು ಯಾವ್ದಪ್ಪ, 90ನೇ ಇಸ್ವಿ. 27/5/90. ಮೇ 27 ಭಾನುವಾರ 5:30. ಇದು ಇಸ್ವಿ 90ನೇ ಇಸ್ವಿ. ಓಕೆ. ಟೈಮಿಂಗ್ಸ್ 5:30 ಸಂಜೆನಾ? ಸಂಜೆ ಭಾನುವಾರ 5:30. ಗುರೂಜಿ ಇದ್ದಾರೆ, ಮಾತನಾಡಿಮಾ. ನಮಸ್ಕಾರ ಗುರುಗಳೇ. ನಮಸ್ತೆ. ನಮ್ಮ ಹುಡುಗನ್ಗೆ ವಯಸ್ಸು 35 ಆಗದೆ. ಅವನ್ಗೆ ಎಲ್ಲೂ ಮದ್ವೆ ಎಲ್ಲೂ ಸೆಟ್ ಆಯ್ತಾ ಇಲ್ಲ. ಅದಕ್ಕೋಸ್ಕರ ಒಂದ್ ಹುಡುಗಿ ನೋಡಿವಿ. ಆ ಹುಡುಗಿಲಿ ಕುಜು ದೋಷ ಅದೇ, ಮದ್ವೆ ಮಾಡ್ಬೋದೋ ಮಾಡ್ಬೇಡ್ದು ಅಂತ ಕೇಳ್ತಾವ್ನಿ ಗುರುಗಳೇ. ಈಗ ಕುಜದೋಷ ಹುಡುಗಿಗೆ ಇತ್ತು ಅಂತಾದರೆ ಹುಡುಗನ ವಿಷಯದಲ್ಲಿ ನೋಡಿ, ರೋಗಸ್ಥಾನದಲ್ಲಿ ಕುಜ ಇರುವಂಥದ್ದು, ಹಾಗೆ ಚಂದ್ರನ ಸಪ್ತಮ ಸ್ಥಾನ ಅನ್ನುವಂಥದ್ದು ಶುದ್ಧ ಇರುವಂಥದ್ದು, ಚಂದ್ರಾಧಿಷ್ಠಿತ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಬುಧ ಇರುವಂಥದ್ದು, ಬುಧ ಮತ್ತು ಶುಕ್ರನಿಗೆ ಮಾಂದಿಯ ದೃಷ್ಟಿ ಇರುವಂಥದ್ದು ಈ ಜಾತಕದ ವಿಶೇಷವಾಗಿರ್ತಕ್ಕಂತಹ ಫಲಗಳು. ಪುನರಸು ನಕ್ಷತ್ರ ಅನ್ನುವಂಥದ್ದು ಈ ವ್ಯಕ್ತಿಯ ರಾಶಿ ಆಗ್ತದೆ. ಬುಧ ದಶೆ ಶುಕ್ರ ಭುಕ್ತಿ ಅನ್ನುವಂಥದ್ದು ನಡೀತಾ ಇದೆ.
ಈ ಬುಧ ದಶೆ ಶುಕ್ರ ಭುಕ್ತಿ ಅನ್ನುವಂಥದ್ದು ಅಷ್ಟು ಸೂಕ್ತತೆ ಆಗಿರುವಂಥ ವಿಷಯಗಳಲ್ಲ. ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ? ಅವನು ಒಳ್ಳೆ ಕಲಾವಿದ ಗುರುಗಳೇ. ದಾನ ಧರ್ಮ ಬಂದವ್ರಿಗೆ ಅನ್ನ ವಿದ್ಯೆ ಎಲ್ಲ ದಾನ ಮಾಡ್ತಾನೆ. ಒಳ್ಳೆ ಹುಡುಗ. ಅವನ ಇದ್ರಲ್ಲಿ ಆಲೆ ಒಂದು 3 ಹುಡುಗಿರು ಪ್ರೀತಿಸಿ ಹೊಂಟೋದ್ರು. ಅವನು ತುಂಬಾ ಯಾಗ ಮಾಡ್ದ ಪ್ರೀತಿಸಿರೋ ಹುಡುಗಿ ಮದ್ವೆ ಆಗ್ಬೇಕು. ಮನಃಕಾರಕ ಬುಧ ನೋಡಿ, ಮದುವೆ ಆಗ್ತೇನೆ ಅನ್ನುವಂಥದ್ದು ಅಥವಾ ಮದುವೆ ಆಗುವಂಥ ವಿಚಾರಗಳಲ್ಲಿ ವಾಗ್ದಾನಾದಿಗಳನ್ನ ಕೊಟ್ಟು ಕೊನೆಯಲ್ಲಿ ಬೇಡ ಅನ್ನುವಂಥ ವಿಚಾರಗಳಾಗಿ ಆ ಸ್ತ್ರೀಯ ಮಾನಸಿಕ ಶಾಪಕೋಪಗಳು ಅನ್ನುವಂಥದ್ದೇ ಕಾಣಿಸ್ತಾ ಇದೆ. ಅವರೇ ಹೊಂಟೋದ್ರು ಗುರುಗಳೇ. ಇವನೇನ್ ಕಳಿಸ್ತಿಲ್ಲ. 1 ವರ್ಷ ಕಣ್ಣೀರಲ್ಲಿ ಕೈ ತೊಳೆದವಳ ಮದುವೆ ಮಾಡ್ಕೊಳ್ಳಿ ಭಾರಿ ಯೋಗ ಮಾಡ್ದ, ಆಗ್ಲಿಲ್ಲ. ಅವಳೇ ಹೊಂಟೋದ್ಲು. ನೋಡಿ, ಇವರಲ್ಲಿ ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ಈ ಜಾತಕದಲ್ಲಿ ಬಲ ಅನ್ನುವಂಥದ್ದು ಕಮ್ಮಿ. ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳಿಗೆ ಬಲ ಅನ್ನುವಂಥದ್ದು ಕಮ್ಮಿ ಉಂಟು. ಯಾರನ್ನಾದ್ರೂ ಮದುವೆಯನ್ನ ನೋಡಿ ಮದುವೆ ಆಗುವಂಥದ್ದು ಉತ್ತಮ. ಇವನಿಗೆ ಕುಜದೋಷ ಅನ್ನುವಂಥದ್ರಕ್ಕಿಂತ ಹೆಚ್ಚಾಗಿ ಇಲ್ಲ ಇವನ್ಗದ ಕುಜದೋಷ ಇರೋದು ಗುರುಗಳೇ. ಹುಡುಗಿಗೆ ಕುಜದೋಷ ಇರೋದ್ರ ದೇಶದ ಮದುವೆ ಮಾಡ್ಕೋಬೋದಾ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಕುಜದೋಷ ಅನ್ನುವಂಥದ್ದು ಹುಟ್ಟಿದ ಮಕ್ಕಳಿಗೂ ಸಮೇತ ಕುಜದೋಷ ಅನ್ನುವಂಥದ್ದು ಇರ್ತದೆ. ಹೇಗೆ ಹುಟ್ಟಿದ ಮಕ್ಕಳಿಗೂ ಶುಗರ್ ಇರ್ತದೆ ಇವತ್ತಿನ ಕಾಲದಲ್ಲಿ ಅಂತ ಎಲ್ಲರೂ ಆಶ್ಚರ್ಯ ಪಡ್ಬೋದು, ಆದರೆ ಶುಗರ್ ಅನ್ನುವಂಥದ್ದು ಎಲ್ಲರಿಗೂ ಇರ್ತದೆ. ಹಾಗೆಯೇ ಹುಟ್ಟಿದಂಥ ಮಗುವಿಗೂ ಸಮೇತ ಕುಜದೋಷ ಅನ್ನುವಂಥದ್ದು ಇರ್ತದೆ. ಅದರ ಪ್ರಮಾಣವನ್ನು ನೋಡಿ, ಯಾರಿಗೆ ಹುಡುಗನಿಗೆ ಹೆಚ್ಚಿನ ಕುಜದೋಷ ಉಂಟೋ, ಹುಡುಗಿಗೆ ಹೆಚ್ಚಿನ ಕುಜದೋಷ ಉಂಟೋ ಅಂತ ನೋಡಬೇಕು. ಬಿಟ್ರೆ ನೀವೇ ಕುಜದೋಷ ಹುಡುಗಿಗಿದೆ ನಮ್ಮ ಹುಡುಗಂಗಿಲ್ಲ ಅನ್ನೋದಾದ್ರೆ ನೀವು ಜ್ಯೋತಿಷವನ್ನೇನು ಕೇಳ್ತೀರಿ ಅಲ್ವಾ? ಹಾಗಾಗಿ ಈಗ ನೋಡಿ, ಅದೇ ಈಗ ನೀವೇ ಹೇಳೋದಾದ್ರೆ ಇನ್ನು ನಾವು ಸುಮ್ಮನೆ ಕುತ್ಕೊಂಡು ಬಿಡ್ಬೇಕು. ಹಾಗಾಗಿ ನೋಡಿ, ಕುಜದೋಷ ಅನ್ನುವಂಥದ್ದು ಹುಡುಗನಿಗೆ ಅಷ್ಟು ಪ್ರಮಾಣದ ದೊಡ್ಡ ಪ್ರಮಾಣದ ಕುಜದೋಷಗಳಿಲ್ಲ. ಇನ್ನು ನೀವೇ ಹುಡುಗಿಯ ಜಾತಕವನ್ನು ನೋಡಿ ಕುಜದೋಷ ಇದೆ ಅಂತ ಹೇಳಿದ್ರ ಮೇಲೆ ಇವನಿಗಿಂತ ಪ್ರಮಾಣ ಹೆಚ್ಚಿತ್ತು ಅಂತಾದರೆ, ಆ ಕುಜದೋಷ ಇತ್ತು ಅಂತಾದರೆ ಮಾಡೋದು ಬೇಡ. ಮತ್ತು ಇವನ ಸಪ್ತಮ ಸ್ಥಾನ ಅನ್ನುವಂಥದ್ದು ದೋಷ ಇರುವಂಥ ಕಾರಣದಿಂದ ಆ ದೋಷವನ್ನು ನೀವು ಪರಿಹಾರ ಮಾಡುವ ತನಕನೂ ಸಮೇತ ವಿವಾಹದಲ್ಲಿ ಪ್ರತಿಬಂಧಕ ದೋಷಗಳು ಅಥವಾ ವಿವಾಹದ ತನಕ ಬಂದು ಆ ವಿವಾಹ ಅನ್ನುವಂಥದ್ದು ಕ್ಯಾನ್ಸಲ್ ಆಗುವಂಥದ್ದು ಸಹಜ ಪ್ರಕ್ರಿಯೆ ಆಗ್ತಾ ಹೋಗ್ತದೆ. ಅದೇನು ಆಶ್ಚರ್ಯ ಪಡಬೇಕು ಅನ್ನುವಂಥದ್ದಿಲ್ಲ, ಹಾಗೆಯೇ ಆಗ್ತಾ ಇರ್ತದೆ. ಯಾವಾಗ ಆ ದೋಷವನ್ನು ನೀವು ಪರಿಹಾರಾದಿಗಳನ್ನು ಮಾಡಿಕೊಳ್ತೀರಿ, ಆ ಸಂದರ್ಭಕ್ಕೆ ಆ ದೋಷ ಅನ್ನುವಂಥದ್ದು ಯೋಗವಾಗಿ ಪರಿವರ್ತನೆ ಆಗ್ತದೆ. ಯಾವಾಗ ಆ ದೋಷತ್ವ ಅನ್ನುವಂಥದ್ದು ತಮೋಗುಣ, ಅದು ತೊಂದರೆ ಕೊಡುವಂಥ ಗುಣ ಅನ್ನುವಂಥದ್ದು ಹೋಗ್ತದೆಯೋ, ಆಗ ಆ ಒಂದು ದೋಷ ಅನ್ನುವಂಥದ್ದು ಯೋಗವಾಗಿ ಪರಿವರ್ತನೆ ಆಗಿ ಅವನಿಗೆ ಶುಭವಾಗಿರ್ತಕ್ಕಂಥ ವಿವಾಹ ಆಗಲಿಕ್ಕೆ ಅನುಕೂಲತೆ ಆಗ್ತದೆ. ಒಮ್ಮೆ ಆ ಹುಡುಗಿಯ ಜಾತಕವನ್ನು ನೋಡಿ, ಲಗ್ನಾಥ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳಿತ್ತು ಅಂತಾದರೆ ಈ ಹುಡುಗನಿಗೂ ಆ ಹುಡುಗಿಗೂ ಜಾತಕವನ್ನು ಕೂಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಸಪ್ತಮ ಸ್ಥಾನದಲ್ಲಿರುವಂತಹ ಕೆಲವೊಂದು ಪಾಪಗ್ರಹಗಳಿಗೆ ಬೇಕಾಗಿರುವಂಥ ದೋಷಾದಿಗಳನ್ನು ನೀವು ಪರಿಹಾರ ಮಾಡ್ದಲೇ ಮದುವೆ ಮಾಡಿದ್ರಿ ಅಂತಾದರೆ ಮುಂದೆ ಮದುವೆ ವಿವಾಹದ ನಂತರದ ಜೀವನದಲ್ಲಿ ಏನಾದರೂ ತೊಡಕುಗಳು ಬರುವಂಥದ್ದು, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗುವಂಥದ್ದೆಲ್ಲ ಆಗ್ತದೆ. ಇನ್ನು ಹೆಚ್ಚು ನೀವೆಲ್ಲ ಜ್ಯೋತಿಷ್ಯ ನೋಡೋರಿದ್ದೀರಿ, ಹುಡುಗಿಯ ಜಾತಕವನ್ನು ನೋಡಿ ಮುಂದುವರಿಯುವಂಥದ್ದು ಉತ್ತಮ. ನನ್ನ ಪ್ರಕಾರವಾಗಿ ಇವನಿಗೆ ಇರುವಂಥ ಕುಜದೋಷಾದಿಗಳ ಪ್ರಮಾಣ ಅನ್ನುವಂಥದ್ದು ಕಮ್ಮಿ ಇರುವಂಥ ಕಾರಣದಿಂದ ಆ ಹುಡುಗಿಯ, ನೀವು ಹೇಳುವಂತೆ ಆ ಹುಡುಗಿಯ ಕುಜದೋಷ ಅನ್ನುವಂಥದ್ದು ಹೆಚ್ಚಿರುವಂಥ ಕಾರಣದಿಂದ ಈ ಮದುವೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ನೀವು ಮದುವೆ ಮಾಡಲಿಕ್ಕಿಂತ ಮುಂಚಿತವಾಗಿ ಹುಡುಗನಲ್ಲಿರುವಂಥ ದೋಷಾದಿಗಳನ್ನು ಸರಿ ಮಾಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸದ್ಯದ ಪರಿಸ್ಥಿತಿಗೆ ಲಕ್ಷ್ಮೀನಾರಾಯಣ ದೇವರು ಅಂತ ಹೇಳಿ ಬರ್ತದೆ. ಆ ಲಕ್ಷ್ಮೀನಾರಾಯಣ ದೇವರ ಸಂಪುಟೀಕರಣ ಪಾರಾಯಣಾದಿಗಳನ್ನು ಮಾಡ್ಕೊಳ್ತಾ ಬನ್ನಿ. ಆ ಪಾರಾಯಣಾದಿಗಳನ್ನು ವರ್ಷಂಪ್ರತಿಯಾಗಿ ಒಂದು ಮಾಸಕ್ಕೆ, ಒಂದು ತಿಂಗಳಿಗೆ ಒಮ್ಮೆಯಾದರೂ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಮಾಡಿ ಈ ದೋಷಾದಿಗಳನ್ನು ಪರಿಹಾರ ಮಾಡಿಕೊಂಡು ನಂತರದಲ್ಲಿ ನೀವು ಈ ಮದುವೆಗೆ ಯೋಚನೆ ಮಾಡುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದರೆ ವಿವಾಹದ ನಂತರದ ಜೀವನ ಅನ್ನುವಂಥದ್ದು ಅಷ್ಟು ಸುಖವನ್ನು ಕೊಡುವಂಥ ಸಾಧ್ಯತೆಗಳು ಕಮ್ಮಿ ಕಾಣಿಸ್ತಾ ಇದೆ ನಿಮ್ಮ ಹುಡುಗನ ಜಾತಕದಲ್ಲಿ. ಅದಕ್ಕೆ ಬೇಕಾಗಿರುವಂಥ ಕೆಲಸಾದಿಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಪಾರ್ವತಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಗೋರಿ ಇದ್ನರು. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಅವೆಲ್ಲ ಗೊತ್ತಿಲ್ಲ ಮೇಡಮ್, ಅವ್ರು ಹುಟ್ಟಿರೋದೇ ನಮ್ಗೆ ಅವೆಲ್ಲ ಅವಾಗೇನು ಗೊತ್ತಿರಲಿಲ್ಲ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ. ಹೇಳಿ ಅಮ್ಮ, ಏನು ಕೇಳಬೇಕಿದ್ದಿತ್ತು? ಹೇಳಿಮ್ಮ.
ಇನ್ನು ಯಾರ ಹತ್ರನೋ ಮಾತಾಡ್ತಾ ಇದ್ದಾರೆ ಮೇಡಮ್, ನಮ್ ಕಾಲು ಇದ್ ಮಾಡಿಲ್ಲ. ನೀವೇ ಮಾತಾಡ್ತಿರೋದು, ಗುರುಗಳೇ ಮಾತಾಡ್ತಿರೋದು, ಅವರು ಆಂಕರ್ ಮಾತಾಡ್ತಿರೋದು. ನಿಮಗೆ ಯಾರು ಬೇಕಿತ್ತು? ನೀವೇ ಬೇಕಿತ್ತು ಸ್ವಾಮಿ. ಹೇಳಿ 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 ಹೇಳಿ. ನನ್ ಮಗನ್ ಬಗ್ಗೆ ಮಾತಾಡ್ಬೇಕಾಯ್ತು. ಏನು ವಿಷಯ ಕೇಳಬೇಕಿತ್ತು? ನನ್ ಮಗಂದು ಮದ್ವೆ 5-6 ವರ್ಷದಿಂದ ಬರ್ತಾ ಇದೆ ಆಗಿಲ್ಲ. ಹಾ, ನಿಮ್ಮ ಮಗನ ಹೆಸರು? ಚಂದ್ರಪ್ಪ ಅಂತ ಸ್ವಾಮಿ. ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ? ಕಾರ್ ಓಡಿಸ್ತಾ ಇದ್ದಾರೆ. ನೋಡಿ, ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆಯನ್ನು ಮಾಡುವಾಗ ಹಾ ಇಲ್ಲಿ ಚಂದ್ರಪ್ಪ ಅಂತ ಗುರುಜಿ. ಹಾ ಹೌದು, ಚಂದ್ರಾಧಿಷ್ಠಿತ ರಾಶಿಯಿಂದ ಒಂದು ಶುಕ್ರ ಅನ್ನುವಂತಹವನು ವ್ಯಯಸ್ಥಾನದಲ್ಲಿ ಪ್ರಶ್ನಾ ಕಾಲಕ್ಕೆ ನಾವು ಚಿಂತನೆ ಮಾಡುವಾಗ, ನೀವು ಫೋನ್ ಮಾಡಿದಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ, ಆದ್ರಿಂದ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆಯನ್ನ ಮಾಡುವಾಗ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಮದುವೆಯ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೆ ಬುಧನಿಂದ ಚಿಂತನೆ ಏನು ಅಂತ ಕೇಳಿದ್ರೆ, ಯಾವುದೋ ಮಾನಸಿಕವಾಗಿರ್ತಕ್ಕಂತಹ ವ್ಯತೆಗಳಿಂದ ಮದುವೆ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ದಲೇ ಇರುವಂಥದ್ದು, ಬೇರೆ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥ ಲಕ್ಷಣಗಳು ನಮಗೆ ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಹಾಗಾಗ್ತಿದೆಯಾ? ಹಾಗಾಗಿ ಮದುವೆ ವಿಚಾರಗಳಲ್ಲಿ ಏನಾಗ್ತಾ ಉಂಟು, ಬೇಕಂತಾನೆ ಇವನೇ ಬೇಡ ಅನ್ನುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿಗಳೇ ಕಾಣಿಸ್ತಾ ಇದೆ. ಯಾಕಾಗಿ ಅಂತ ಕೇಳಿದರೆ, ಈ ಶುಕ್ರನ ಸ್ಥಿತಿ ಅನ್ನುವಂಥದ್ದು ಅಂತ ಕೇಳಿದರೆ, ಕುಟುಂಬದಲ್ಲಿ ನೋಡಿ, ಅವರ ತಂದೆ ಕಾಲದಿಂದನೂ ಆರಾಧನೆ ಮಾಡಿದಂತಹ ದೇವತಾ ಕೆಲಸಗಳಿಗೆಲ್ಲ ಚ್ಯುತಿಯಾದಂತಹ ಕೆಲಸಗಳಿದೆ ಅಂತ ಹೇಳಿದರೆ, ದೇವತಾ ಕೋಪ ಅನ್ನುವಂಥದ್ದು ಕುಟುಂಬಕ್ಕೆ ಇದೆ. ಶಾಪಗ್ರಸ್ತವಾಗಿರ್ತಕ್ಕಂತಹ ಕುಟುಂಬಗಳು. ಮದುವೆಯ ವಿಚಾರ ಒಂದೇ ಇವನಿಗೆ ಸಮಸ್ಯೆಯನ್ನು ಕೊಡ್ತಾ ಇರುವಂಥದ್ದಲ್ಲ ಅಂತ ಕೇಳಿದರೆ, ಈ ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂಥದ್ದು ಆಗಿರ್ಬೋದು, ಮತ್ತು ಹಣಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಆಗಿರ್ಬೋದು. ಇವೆಲ್ಲವೂ ಸಮೇತ ಇವನಿಗೆ ತೊಂದರೆಯನ್ನು ಕೊಡ್ತಾ ಇದೆ. ಇಲ್ಲಿ ಸ್ವಲ್ಪ ಪ್ರೇತ ಚೇಷ್ಟೆಗಳು ಅನ್ನುವಂಥದ್ದಿದೆ. ಕುಟುಂಬದಲ್ಲಿ ದುರ್ಮರಣ ಆದಂತಹ ಪ್ರೇತಗಳಿಂದ ಈ ವಿವಾಹಕ್ಕೆ ಪ್ರತಿಬಂಧಕ ಅನ್ನುವಂಥದ್ದು ಬಂದಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಅಂತ ಹೇಳಿದರೆ, ನಿಮ್ಮ ಹಿರಿಯರಿಗೆ ಮಾಡುವಂಥದ್ದೆಲ್ಲ ಕೆಲವೊಂದೆಲ್ಲ ನಿಲ್ಲಿಸಿದಂಥದ್ದು, ಅಥವಾ ಕುಟುಂಬದಲ್ಲಿ ಸ್ವಲ್ಪ ಈ ಪಾಶ ಅಂತ ಹೇಳಿದರೆ ಈ ನೇಣ ಹಾಕ್ಕೊಂಡು ಸತ್ತೋಗಿರುವಂಥದ್ದು, ಇದೆಲ್ಲ ಗೋಚರದಲ್ಲುಂಟು. ಹಾಗಾಗಿ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಿ. ಸದ್ಯದ ಪರಿಸ್ಥಿತಿಗೆ ನೇರವಾಗಿ ಬಂದು ಭೇಟಿ ಮಾಡಿ, ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಪ್ರತಿನಿತ್ಯ ಸೂರ್ಯನನ್ನು ನೋಡಿ ನಮಸ್ಕಾರವನ್ನು ಮಾಡಿ, ಪಾರ್ವತಿ ಪರಮೇಶ್ವರ, ಪಾರ್ವತಿ ಇರುವಂಥ ದೇವತಾ ಸಾನ್ನಿಧ್ಯ, ಪಾರ್ವತಿಯ ದೇವಿಯ ಸ್ಥಾನ ಇರುವಂಥ ಜಾಗಗಳಿಗೆ ಹೋಗಿ ಬಿಳಿ ಬಣ್ಣದ ಹೂವನ್ನು ಒಂದು ಬೊಗಸೆ ಆ ದೇವಿಯ ಮೇಲೆ ಸಮರ್ಪಣೆ ಮಾಡುವಂಥ ಮುಖಾಂತರವಾಗಿ ಮಾಡ್ತಾ ಬರಲಿ. 11 ದಿನಗಳಲ್ಲಿ ಸ್ವಲ್ಪ ಅನುಕೂಲತೆ ಕಾಣಿಸ್ತದೆ. ಮೊದಲು ನೇರವಾಗಿ ಬಂದು ಭೇಟಿ ಮಾಡಿ. ಸುಮಾರಷ್ಟು ವಿಷಯಗಳಿದೆ, 2 ಮದುವೆ ಆಗಿಬಿಟ್ಟಂಥದ್ದು ಏನೇನೋ ಇದೆ. ಮುಂದಿನ ಅದು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ವಿಷಯಗಳನ್ನು ಹೇಳ್ತೇನೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಯಾವುದೇ ವಸ್ತುಗಳಿಂದ ನಮ್ಮ ಪಾಪಕರ್ಮಗಳನ್ನು ದಹಿಸುವಂಥ ಶಕ್ತಿ ಇರುವಂಥದ್ದು ದೇವರಿಗೆ ಮಾತ್ರ, ಅಥವಾ ದೇವರು ಸೃಷ್ಟಿಸಿದಂಥ ಯಾವ ವಸ್ತುಗಳಿಗೂ ಇಲ್ಲ. ಆ ವಸ್ತುಗಳಿಗಾದರೂ ಸಮೇತ ದೇವತಾ ಸಾನ್ನಿಧ್ಯ ಇದ್ದರೆ ಮಾತ್ರ ಆ ಶಕ್ತಿಗಳು ಅನ್ನುವಂಥದ್ದು ನಮ್ಮಲ್ಲಿ ಕೆಲಸ ಮಾಡ್ತದೆ. ಬಿಟ್ಟರೆ ಯಾವುದೋ ಒಂದು ಉಪ್ಪನ್ನು ಅಥವಾ ಮತ್ತೊಂದನ್ನು ನಾವು ಬಳಸಿ ನಾವು ಶ್ರೀಮಂತರಾಗ್ತೇವೆ ಅಂತ ಕೇಳಿದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತಾಗಿದೆ. ದೇವರನ್ನು ಅನುಗ್ರಹ ಪಡೆದುಕೊಳ್ಳಿ, ಕುಲದೇವತಾರಾಧನೆ ಮಾಡಿ, ಖಂಡಿತವಾಗ್ಲೂ ಅನುಕೂಲತೆ ಆಗ್ತದೆ. ಶುಭವಾಗಲಿ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.